ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು 7th ಮೇ ಅಂದ್ರೆ ವೆರಿ ಇಂಪಾರ್ಟೆಂಟ್ ಡೇ, ವೋಟ್ ಹಾಕೋ ದಿನ ಇವತ್ತು. ಸೊ ನಾವು ಎದ್ದುಕೊಳ್ಳೆ ಫಸ್ಟ್ ಮಾಡಿದ್ದ ಜಲ್ದಿ ರೆಡಿಯಾಗಿ ಅಷ್ಟು ಫುಲ್ ಫ್ಯಾಮಿಲಿ ವೋಟ್ ಹಾಕಕ್ಕೆ ಹೋಗಿದ್ವಿ. ಚೆರಿನೂ ಭಾಳ ಎಕ್ಸೈಟೆಡ್ ಆಗಿದ್ಲು, ಏನೆಲ್ಲರೂ ಇಷ್ಟು ಜನ ಸೇರಿಬಿಟ್ಟಾರಲ್ಲ, ಜಲ್ದಿ ಎದ್ದುಕೊಳ್ಳೆ ಎಲ್ಲಿ ಹೊಂಟೇವಂತೇಳಿ. ನಾವು ಆಲ್ಮೋಸ್ಟ್ 7:30 ಅಂದ್ರೆ ರೆಡಿಯಾಗಿ ಹೋಗಿದ್ವಿ. ಬಟ್ ನಮ್ಗಿಂತ ಮೊದಲು ಆಲ್ರೆಡಿ ಎಷ್ಟು ಮಂದಿ ಸೇರಿಬಿಟ್ಟಿದ್ರು. ದೊಡ್ಡ ಕ್ಯೂನ ಇತ್ತು ನಮ್ಮ ಹೊರಗೆ. ಹಾಕಿ ಬರ್ಲಿಕ್ಕೆ ಆಲ್ಮೋಸ್ಟ್ ಒಂದು ತಾಸನ ತೊಗೋತು ನಮಗೆ ಮನೆಗೆ. ನಮ್ಮ ಮನೆ ಹತ್ತಕ್ಕೆ ಐತಿ. ಸೊ ಕರೆ ಅಂದರೂ 1 hour ತೊಗೊಂತು ನಮಗೆ ವಾಪಸ್ ಬರಲಿಕ್ಕೆಲ್ಲ ಮುಗಿಸ್ಕೊಂಡು. ಮತ್ತು ಇವತ್ತು ಫುಲ್ ಬ್ಯುಸಿ ಡೇ ಆಗೋದಿತ್ತು ನಂದು, ಯಾಕಂದ್ರೆ ನಾನು ನಾಳೆ ವಾಪಸ್ ಊರಿಗೆ ಹೊಂಟೇನೆ ಹಾವೇರಿಗೆ. ಆಫ್ಟರ್ ಅ ವೆರಿ ಲಾಂಗ್ ವೆಕೇಷನ್ 1.5 month ಆದ್ಮೇಲೆ ವಾಪಸ್ ಇವತ್ತು ನಾಳೆಗೆ ಹಾವೇರಿಗೆ ಹೋಗ್ತೀನಿ. ಸೊ ಪ್ಯಾಕಿಂಗ್ ಅದು ಇತ್ತು ನಂದು ಇವತ್ತು ಭಾಳ. ನಾ ಇಲ್ಲೇ ಹೊರಗೆ ಬಂದಿದ್ದೆ ಚೆರಿಗೆ ಬ್ರೇಕ್ಫಾಸ್ಟ್ ಮಾಡ್ಸಕ್ಕಂತ ಹೇಳಿ. ಇಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೋತ ಕುಂತಾಳ. ಮನೆ ಹೊರಗಿಲ್ಲ ಒಂದು ಸ್ವಲ್ಪ ತಂಪೈತಿ, ಗಿಡಗಳು ಅದಾವಲ್ಲ ಎಲ್ಲ ಕಡೆ. ಸೊ ತಂಪೈತಿ, ಇಲ್ಲೇ ಬಂದಕ್ಕೆ ಬ್ರೇಕ್ಫಾಸ್ಟ್ ಮಾಡ್ಸಾತಿದ್ನಿ. ಇಲ್ಲೇ ಎಲೆ ಅದಾವ, ಮಮ್ಮಿ ಹಚ್ಚಾರಿಲ್ಲ ಎಲೆ ಬಳ್ಳಿ ತಂದಾಗ ಗಿಡಕ್ಕೆ. ತೆಂಗಿನಕಾಯಿ ಗಿಡ ಆಯ್ತು ಎಷ್ಟು ಭಾಳ ವರ್ಷ ಆಗೈತಿ ತೆಂಗಿನಕಾಯಿ ಗಿಡ ಹಚ್ಚಿ. ಒಮ್ಮೆ ಹೂವು ಬಿಟ್ಟಿರಲಿಲ್ಲ. ಈಗ ಒಂದು ಸೈಡಿಗಲ್ಲೇ ಇಲ್ಲೇ ಹೂ ಬಿಡಾತೈತೆ ಫಾರ್ ದ ವೆರಿ ಫಸ್ಟ್ ಟೈಮ್. ಇಲ್ಲೇ ಮಮ್ಮಿ ಅರಿಶಿನ ಹಾಕಿದ್ರೆ ಇಲ್ಲೇ ಅದಕ್ಕೆ ಇಲ್ಲಿಂದ ಒಂದು ಸ್ವಲ್ಪ ಹಸಿ ಅರಿಶಿನ ತೊಗೊಂಡು ಹೋಗ್ಬೇಕಂತೇಳಿ. ಎಲ್ಲ ಒಣಗೈತಿ, ಬಟ್ ಹಡ್ಬೇಕಿದ್ನೆಲ್ಲ ಇಲ್ಲೆಲ್ಲ ಅರಿಶಿನ ಆಗೈತಿ. ಸೊ ತೊಗೋಬೇಕು. ಇಲ್ಲ ಐತಿಲ್ಲ ಅರಿಶಿನ, ಇಲ್ಲ ಐತಿಲ್ಲ. ಇಲ್ಲ ಐತೆ. ಹೋಗುತ್ತೆ ಮುಂದೆ ತೊಗೊಂಡು ಹೋಗುನು. ಸರಿ, ಏನದು ಬಟ್ಟ ಏನಿದೆ? ಓಟ್ ಮಾಡ್ಕೊಂಡು ಯಾರಿಗೆ ಓಟ್ ಮಾಡಿದೆ? ಮೋದಿ ಹಚ್ಚಾಗ. ಬಾಪ ಈಗ ಓಟ್ ಮಾಡಿಬಿಟ್ಟು. ಇಲ್ಲೂ ಅರಿಶಿನ ಆಗೈತೆ. ಇಲ್ಲೇ ಮೆಣಸಿನ್ಕಾಯಿ ಗಿಡ ಬೆಳೆಸ ಮಮ್ಮಿ. ಒಂದು ಮೆಣಸಿನ್ಕಾಯಿ ಆಗ್ಯಾವ. ಖಾರ ಭಾಳ ಅದಾವ. ಮನ್ಯಾಗ ಒಂದ್ಸತಿ ಮೆಣಸಿನ್ಕಾಯಿ ಖಾಲಿ ಆಗೈತೆ ಅಂತ ಹೇಳಿ ಇಲ್ಲಿಂದ ತೊಗೊಂಡು ಅಡುಗೆ ಮಾಡಿದ್ನಿ. ಭಾಳ ಖಾರ ಅದಾವ. ಅಲ್ಲೊಂದು ಮ್ಯಾಂಗೋ ಗಿಡ ಬೆಳೆ ಆತದ ಸಣ್ಣದ. ಇಲ್ಲದ ಅರಿಶಿನ ನಿನ್ನೆ ನಾನು ಹಡ್ಡಿದೆ ಒಂದು ಸ್ವಲ್ಪ. ಇಲ್ಲೂ ಹಚ್ಚಾರ ಅರಿಶಿನ ಇಲ್ಲೇ. ಸೊ ಇಲ್ಲೇನೋ ಹಡ್ಡಿದ್ದೆ ನಾನು, ಇದ್ರಾಗೇನೋ ತಕ್ಕೊಂಡೆ ಅಲ್ಲಿಟ್ಟೆ. ಇಲ್ಲೇ ಪಪ್ಪಾಯ ಗಿಡನೂ ಐತಿ. ಎರಡ ಉಳ್ದಾವ ಈಗ ಪಪ್ಪಾಯ ಇಲ್ಲಿ ಒಳಗೆ. ಸೊ ಹೋಗುತ್ತೆ ಮುಂದೆ ಇದ್ರಾಗಿಂದು ಒಂದು ಹರ್ಕೊಂಡು ಹೋಗ್ತೇನೆ. ಆಮೇಲೆ ಇಲ್ಲೇ ಸೀತಾಫಲ್ ಗಿಡ ಐತಿ. ಇದು ನಮ್ದಲ್ಲ, ಆ ಮನಿದು. ಇಲ್ಲ ಹಲಸಿನಾಗ್ಯಾವ ಎಲ್ಲ ಕಡೆ. ಇಲ್ಲೇ ಭಾಳ ಆಗ್ಯಾವೆಲ್ಲ ಹಲಸಿನ. ಹೋಗುತ್ತೆ ಮುಂದೆ ಇಲ್ಲಿಂದ ಒಂದು ಹರ್ಕೊಂಡು ಹೋಗ್ತೇನೆ ಇದನ್ನ. ಯಾಕಂದ್ರೆ ಈಗ ಹಣ್ಣು ಆಗಾಗಿ ಕೆಳಗೆ ಹಿಂಗೆ ಬೀಳಾಕೆ ಹತ್ಬಿಟ್ಟಾವ ಎಲ್ಲ. ಈಣಿಚಿಗಳು ಭಾಳ ಆಗ್ಯಾವಿಲ್ಲ, ಈಣಿಚಿಗಳೆಲ್ಲ ತಿಂದು ಬಿಡ್ತಾವೆ. ಅದಕ್ಕೆ ಒಂದು ತೊಗೊಂಡು ಹೋಗ್ಬೇಕಂತ ಹೇಳಿ. ಈ ಸಲ ಭಾಳ ಕೆಳಕ್ಕಾಗ್ಯಾವ, ಮುಟ್ಟು ಹಂಗನ ಆಗ್ಯಾವೆಲ್ಲ. ಸರಿ, ಒಂದು ತೊಗೊಂಡು ಹೋಗುನು ಹಲಸಿನ, ಜಾಕ್ ಫ್ರೂಟ. ನಮ್ಮ ಮಮ್ಮಿ ಇಲ್ಲೇ ಗಿಡಗಳಿಗೆ ನೀರು ಬಿಡಾತಾರು. ಒಳಗಿಲ್ಲೇ ಕರಿಬೇವು ಗಿಡ, ಎಲ್ಲ ಥರ ರೋಸ್ ಪ್ಲಾಂಟ್ಸ್ ಒಳಗಿನ ಬಾಜು ಹಚ್ಚಾರ. ಅದಕ್ಕೆಲ್ಲ ಅಲ್ಲಿ ಕೆಳಗೆ ಉಳ್ಳಾಗಡ್ಡಿ ಸೊಟ್ಟಿ ಮಮ್ಮಿ ಅವ ಅಂತ. ಇಲ್ಲಿ ಕಾಂಪೋಸ್ಟ್ ಮಾಡ್ತಾರೆ. ಇಲ್ಲಿ 2 ಡಬ್ಬಿ ಕಾಂಪೋಸ್ಟ್ ಅದಾವ ನಮ್ಮ ಇಲ್ಲೇ. ದಿನ ಮನ್ಯಾಗೂ ಎಲ್ಲ ಇದ್ರ ತಂದು ವೆಜಿಟೇಬಲ್ಸ್ ಫ್ರೂಟ್ಸ್ ಇದೆಲ್ಲ ಇಲ್ಲಿ ತಂದಿದ್ರೆ ಹಾಕ್ತಾರೆ. ಜರಿದು ಚೆರಿ ಹೋಗ್ಬೇಡ, ಅಲ್ಲಿ ಬಿಸಿಲೈತೆ. ಇಲ್ಲೂ ಐತಿ ಕರಿಬೇವು ಗಿಡ. ಮತ್ತು ಅಲ್ಲಿ ಇಲಾಚಿಕಾಯಿ ಗಿಡ ಆಯಿತು ಒಂದು. ಹಂಗೆ ಎಲ್ಲ ಅದಾವ ಇಲ್ಲೂ. ಇದು ನಮ್ಮ ಮನೆ 2011 ಕಟ್ಸಿದ ಮನೆ ಇದು.
ನಮ್ಮ ಚೆರಿಗೊಂದು ಜೋಕಾಲಿ ಕಟ್ಟ ಮಮ್ಮಿಲಿ ಆಟ ಆಡಿಸ್ಲಿಕ್ಕೆ ಮಲ್ತಿದ್ದ ನಮ್ದು ಡಾಗಿ. ಅದ್ರ ಹೆಸರು ಬಿಂಗೋ. ಮೊದಲು ಬಿಡ್ತಿದ್ಲೆ ನೀರು, ಟೈಮಿಗೆ ಸಿಗಲ್ತ. ಏನು ಮಾಡಿ ಹೆಂಗೆ ಎಲ್ಲ ಒಂದು ಹೂ ಬರವಲ್ಲ. ಕಟ್ ಮಾಡಿಬಿಡು, ಎಲ್ಲ ಪ್ರೂನ್ ಮಾಡಿಬಿಡು. ಇನ್ನು ನುಗ್ಗಿಕಾಯಿ ಗಿಡನೂ ಏನು ಬೆಳಿವಲ್ತಲ್ಲ, ಕಟ್ ಮಾಡಿದಿಲ್ಲ ಅದನ್ನು. ಈ ಸಲ ಭಾಳ ಆಗಿಲ್ಲ. ಕಲ್ಲು ಅಲ್ಲದ, ತೆಂಗಿನಕಾಯಿ ಅದ ಅಮ್ಮಮ್ಮ, ತೆಂಗಿನಕಾಯಿ ಹೋಗದ. ಹಂಗೆ ತೆಗೆದು ಹಚ್ಚಿರ ಹತ್ತೋ ಪಪ್ಪಾಯ ಗಿಡ. ಚರಿ ಚಿಯರ್ಸ್. ಉಲ್ಟಾ ಮಾಡಿ ಚಿಯರ್ಸ್ ಮಾಡಕ್ಕೆ. ತಿನ್ನೋಣ ಐಸ್ ಕ್ರೀಮ್. ಮೊನ್ನೆ ಊರಿಂದ ಬರಬೇಕಾದ್ರೆ ಎಷ್ಟು ಕೊಂಡು ಎಳ್ನೀರು ತೊಗೊಂಬಂದಿದ್ವಿ. ಅದ್ರಾಗ ಒಂದು ಸ್ವಲ್ಪ ತೆಗೆಸ್ಕೊಂಬಂದಿದ್ನಿ, ಇವತ್ತು ಹಂಗೆ ಉಳಿದಿದ್ದು. ಅದಕ್ಕೆ ಹೋಗಿ ಎಲ್ಲ ಅಂಗಡಿ ಹತ್ತಕ್ಕೆ ಹೋಗಿ ಎಲ್ಲ ತೆಗೆಸ್ಕೊಂಡು ಬಂದೇನೆ. ಈಗ ಚೆರಿಗೊಂದು ಓಪನ್ ಮಾಡಿಕೊಡ್ತೇನೆ. ಸ್ವೀಟ್ ಅದಾವೆ ಎಳ್ನೀರು ಒಳಗೆ, ಕೊಬ್ಬರಿ ಒಂದು ಸ್ವಲ್ಪ ಗಟ್ಟಿ ಆಗೈತಿ, ಸೊ ನೀರು ಸ್ವೀಟ್ ಅದಾವೆ. ಆಫ್ಟರ್ನೂನ್ ಊಟ ಅದು ಆದ್ಮೇಲೆ ನಾನಿಲ್ಲಿ ಪ್ಯಾಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೇನಿ. ಇವೆಲ್ಲ ಚೆರಿ ಡ್ರೆಸ್ಸಸ್ ಆಕಿನೂ ಜಾಸ್ತಿ ಇದ್ದು, ಸೊ ಆಕಿನೂ ಪ್ಯಾಕ್ ಮಾಡತ್ತಿದ್ದೆ. ನಂದು ಆಲ್ರೆಡಿ ಒಂದು ಬ್ಯಾಗ್ ಪ್ಯಾಕ್ ಮಾಡಿ ಇಟ್ಟಿದ್ನಿ ನಾನು. ಸೊ ಎಲ್ಲ ಪ್ಯಾಕಿಂಗ್ ಅದು ಮುಗಿಸ್ಕೊಂಡು ನಾನು ಈವ್ನಿಂಗ್ ಏನೈತಲ್ಲ, ಸದಾಶಿವನಗರದಾಗ ಫೋರ್ಟ್ ಕೆಫೆ ಅಂಥೇಳಿ ಒಂದು ಹೊಸದಾಗಿ ಕೆಫೆ ಓಪನ್ ಆಗಿತ್ತು. ಸೊ ಅಲ್ಲಿ ಬಂದಿದ್ದೆ, ನನ್ನ ಫ್ರೆಂಡ್ ಜೋಡಿ ಇಲ್ಲಿ ಕಾಫಿ ಡೇಟಿಗೆ ಬಂದೆ ನಾನು. ಕೆಫೆ ಚಲೋ ಇತ್ತು. ನಮ್ಮದು ಇದು ಫಸ್ಟ್ ಟೈಮ್ ಬಂದಿದ್ವಿ ನಾವಿಲ್ಲಿ. ಇಲ್ಲಿ ಒಳಗಿನ ವೈಬ್ ಮತ್ತು ಅಸ್ಥೆಟಿಕ್ ನನಗೆ ಲೈಕ್ ಆಯ್ತು. ಮತ್ತು ಇಲ್ಲಿದ್ದ ಫುಡ್ ಆ್ಯಂಡ್ ಬೆವ್ರೇಜು ಸುದ ಭಾಳ ಚಲೋ ಇತ್ತು. ಟೇಸ್ಟಿ ಡಿಲಿಷಿಯಸ್ ಇತ್ತು. ಮತ್ತು ಇದ್ರದ್ದು ಪ್ರೈಸು ಸುದ ಭಾಳ ರೀಸನಬಲ್ ಇದ್ದು, ಹಾಗಾಗಿ ನಮ್ಮಿಬ್ರಿಗೂ ಅದು ಚಲೋ ಅನ್ನಿಸ್ತು. ನಾವು ಕಾಫಿ ಮತ್ತು ಒಂದೊಂದು ಬರ್ಗರ್ ತೊಗೊಂಡಿದ್ವಿ. ನಂಗೆ ಸ್ಪೆಷಲಿ ಇದು ಕಾಫಿ ಭಾಳ ಲೈಕ್ ಆತಿಲ್ಲಿದೆ. ಸೊ ಎಷ್ಟೊತ್ತನ ಕುಂತ ಮಾತಾಡಿ ಟೈಮ್ ಪಾಸ್ ಮಾಡಿ ಮತ್ತು ವಾಪಸ್ ನಾನು ಮನೆಗೆ ಬಂದೆ. ಆಲ್ಮೋಸ್ಟ್ ಎಲ್ಲ ಪ್ಯಾಕಿಂಗ್ ಆಗೈತಿ. ಈಗಿನ ಒಂದು ಬ್ಯಾಗ್ ಪ್ಯಾಕ್ ಮಾಡಬೇಕಾದ, ನಾಳೆ ಮುಂಜಾನೆ ಮಾಡಿದ್ರೆ ಅದನ್ನು ಬಿಟ್ಟಿನಿ. ಅದ್ರಾಗ ಹಿಟ್ಟು, ತುಪ್ಪ, ಚುಮುರಿ ಈ ಸಾಮಾನುಗಳು ತೊಗೊಂಡು ಹೋಗೋದು, ಅದು ಬೆಳಗ್ಗೆ ಮಾಡ್ಕೋತೀನಿ. ಇದೆಲ್ಲ ನಾನು ಏನು ತೊಗೊಂಡು ಬಂದಿದ್ನಲ್ಲ ಊರಿಂದ ಎಲ್ಲ ಪ್ಯಾಕ್ ಮಾಡ್ತೆ. ಇದು ಆ್ಯಕ್ಚುಲಿ ಇದು ನನ್ನ ಸ್ಕೆಚ್ ಬುಕ್ ಐತಿ. ಅಂದರೆ ಈಗ ನಾನು ಮಾಂಟೆಸರಿ ಕೋರ್ಸ್ ಮಾಡತ್ತೇನೆ ಅಂತ ಹೇಳಿದ್ನಲ್ಲ, ಸೊ ಅದಕ್ಕೆ ಇದೊಂದು ಆಲ್ಬಮ್ ಗತೆ ಇದನ್ನು ಮಾಡ್ಬೇಕು ನಾವು. ಮಾಡಿ ಅಟ್ ದ ಎಂಡ್ ಆಫ್ ದ ಕೋರ್ಸ್ ಇದನ್ನ ಅವ್ರಿಗೆ ಸಬ್ಮಿಟ್ ಮಾಡ್ಬೇಕು ಇನ್ಸ್ಟಿಟ್ಯೂಟ್ಗೆ. ಸೊ ಈ ಥರ ನಾವು ಏನೇನು ಕಲಿಸ್ತೇವೆ ಮಕ್ಕಳಿಗೆಲ್ಲ ಅದ್ರ ಬಗ್ಗೆ ಈ ಥರ ಹಿಂಗೆ ಆಲ್ಬಮ್ಸ್ ಮಾಡಬೇಕಾ. ಸೊ ಇವೆಲ್ಲ ನಾನೇ ಮಾಡಿದ್ದೆ. ಇದೆಲ್ಲ ಬಾರ್ಡರ್ಸ್ ಇವಕ್ಕೆಲ್ಲ ಇದ್ರೊಳಗೆ ಇವು ಬಾರ್ಡರ್ಸ್ ಹಾಕ್ಲಿಕ್ಕೆ ಒಂದು ಟೈಮ್ ಹೋಗ್ತೈತೆ ನಂದು. ಇಲ್ಲಿ ತನಕ ಅಷ್ಟೇ ಮಾಡೇನಿ, ಇಲ್ಲ ಅರ್ಧ ಮಾಡೇನಿ. ಸೊ ಇನ್ನು ನೆಕ್ಸ್ಟ್ ಮತ್ತು ವಾಪಸ್ ಹಾವೇರಿಗೆ ಹೋಗಿ ಮಾಡ್ಬೇಕಿನ್ನ ಭಾಳ ಅದು ಮಾಡೋದು. ಅರ್ಧ ಇಲ್ಲೇ ಮಾಡಿದೆ, ಟೈಮ್ ಸಿಕ್ತೆ ಇನ್ಶಾರ ಕರ್ಕೊಳಿಕ್ಕೆ ಮಮ್ಮಿ ಇದ್ರಂತ ಹೇಳಿ ಮಾಡಿದೆ. ಇನ್ನು ಅಲ್ಲಿ ಹೋಗಿ ನಾನು ಹೋಗ್ಬೇಕೆ ಮ್ಯಾನೇಜ್ ಮಾಡಬೇಕು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದ ತಕ್ಷಣ ಮಮ್ಮಿ ಮುಂದೆ ಅಂಗಳ ಅದು ಕ್ಲೀನ್ ಮಾಡ್ಕೊಳಕ್ಕೆ ಹತ್ತಿದ್ರು. ಅವಾಗ ಚೆರಿ ಭಾಳ ಕಾಡಕ್ಕೆ ಹತ್ತಿದ್ಲು ಅಂತ ಹೇಳಿ ನಾನು ಆಕಿನ ಕರ್ಕೊಂಬಂದಿಲ್ಲೇ ಇಲಾಚಿಕಾಯಿ ಹರಿಯಾಕೆ ಕರ್ಕೊಂಬಂದಿದ್ದೆ. ಮನೆ ಹತ್ತಕ್ಕೆ ಒಂದು ದೊಡ್ಡ ಗಿಡ ಐತಿ, ಮಾವಿನ ಹಣ್ಣು ಗಿಡ ಮತ್ತು ಇಲಾಚಿಕಾಯಿ ಗಿಡ ಎಲ್ಲ. ಸೊ ಅಲ್ಲಿ ಬಂದು ಇಲಾಚಿಕಾಯಿ ಹರಿಯಾತಿದ್ವಿ. ಮೊನ್ನೆ ಬಿಜಾಪುರಿಂದ ಬರೋದು ಮುಂದೆ ಒಂದು ದೊಡ್ಡ ಚೀಲ ಅಷ್ಟು ಉಳ್ಳಾಗಡ್ಡಿ ತೊಗೊಂಬಂದಿದ್ರೆ, ಸೊ ನಾನು ಹಾವೇರಿಗೂ ತೊಗೊಂಡು ಹೊಂಟಿದ್ದೆ. ಸೊ ಇದು ಇದ್ದಿದ್ದಲ್ಲ, ತವ್ರ ಮನೆಗೆ ಏನೇನು ಇರ್ತೈತೆ ಎಲ್ಲ ಬಳ್ಕೊಂಡು ಗಂಡನ ಮನೆಗೆ ತೊಗೊಂಡು ಹೋಗೋದು.
ಸೊ ಹಂಗಾಗಿ ನಾನು ಎಲ್ಲ ಉಳ್ಳಾಗಡ್ಡಿ ಒಂದು ಚೀಲ ತೊಗೊಂಡು ಹೊಂಟಿದ್ದೆ ಇಲ್ಲಿ. ಮತ್ತು ಅಲ್ಲಿ ಹೋಗಿ 2 kg ಬಾಯಿ ಏನು ಮಾಡೋದೈತಿ, ಇಲ್ಲಿಂದ ನಾವು ಒಂದು ಚೀಲ ತೊಗೊಂಡು ಹೋಗೋಣ ಅಂಥೇಳಿ ತೊಗೊಂಡು ಹೋಗೋದು. ಈಗ ಒಂದು ಚೀಲ ಫುಲ್ ಉಳ್ಳಾಗಡ್ಡಿ ಹಾಕ್ಕೊಂಡು ಕೆಳಗೆ ಮತ್ತು ಗೋಧಿ ಹಿಟ್ಟು, ಜೋಳದ ಹಿಟ್ಟು, ತುಪ್ಪ ಇದ್ರನ್ನೆಲ್ಲ ಕಟ್ಕೊಂಡು ಹೋಗೋದಾಗಿ. ಸೊ ನಾನಿಲ್ಲೇ ಬುತ್ತಿಗೆ ಅಂಥೇಳಿ ಗ್ರೀನ್ ಪೀಸ್ ಕರಿ ಮಾಡತ್ತೀನಿ. ಸೊ ಅದ್ರದ್ದೊಂದು ಕ್ವಿಕ್ ರೆಸಿಪಿ ತೋರಿಸ್ತೀನಿ. ರಾತ್ರಿನ ಒಣಗಿದ್ದು ವಟಾಣಿ ಇರ್ತಾವಲ್ಲ ಅದನ್ನ ನೀಟಾಗಿ ತೊಳ್ಕೊಂಡು ನೆನೆಸಿಟ್ಕೊಂಡೀನಿ. ಬೆಳಗ್ಗೆ ಎದ್ಕೊಳ್ಳೋ ಅದು ಮತ್ತೊಂದು ಸತಿ ತೊಳ್ಕೊಂಡು ಅದಕ್ಕೆ ಒಂದು 4ರಿಂದ 5 ಸೀಟಿ ಹಾಕಿಸ್ಕೋಬೇಕು. ಸೊ ಅದಾದ್ಮೇಲೆ ಒಂದು ಕಡಾಯಿ ತೊಗೊಂಡು ಕಡಾಯಿ ಕಾದ್ಮೇಲೆ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಮತ್ತು ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡೆ. ಆಮೇಲೆ ಅದಕ್ಕೆ ಉಳ್ಳಾಗಡ್ಡೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಆನಿಯನ್ನ. ನಾನಿಲ್ಲಿ 2 ಮೀಡಿಯಮ್ ಸೈಜ್ದು ಆನಿಯನ್ ತೊಗೊಂಡೇನಿ. ಸೊ ಸಣ್ಣಂಗೆ ಹೆರ್ಚ್ಕೊಂಡು ಅದು ನೀಟಾಗಿ ಫ್ರೈ ಆಗಬೇಕು. ಒನ್ಸ್ ಆನಿಯನ್ ಎಲ್ಲ ನೀಟಾಗಿ ಫ್ರೈ ಆಗೈತೆ ಅಂದಮೇಲೆ ಅದಕ್ಕೆ ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡೇನಿ. ಸೊ ಅದು ಜಿಂಜರ್ ಗಾರ್ಲಿಕ್ ಪೇಸ್ಟದು ಹಸಿ ಸ್ಮೆಲ್ ಹೋಗೋತನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದಾದ್ಮೇಲೆ ನಾನಿಲ್ಲೇ ಮಸಾಲೆಗೆ ಅರಿಶಿನದ ಪುಡಿ ಮತ್ತು ಧನಿಯಾ ಪೌಡರು, ಚಿಲ್ಲಿ ಪೌಡರು, ಗರಂ ಮಸಾಲ ಇವು 4 ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಮುಚ್ಚಿ ಕುಕ್ ಮಾಡ್ಕೋತೀನಿ. ಅದು ಮಸಾಲೆ ಎಲ್ಲ ನೀಟಾಗಿ ಕುಕ್ ಆಗುತ್ತಾನ. ಅದಾದ್ಮೇಲೆ ಇದಕ್ಕೆ ನಾನು ಚಾಪ್ ಮಾಡಿಟ್ಕೊಂಡಿದ್ದು ಟೊಮ್ಯಾಟೊ ಆ್ಯಡ್ ಮಾಡಿದೆ, ಒಂದು 2ರಿಂದ 3. ಬೇಕಾದರೆ ಇದನ್ನು ನಾವು ಪ್ಯೂರೆ ಮಾಡಿಕೊಂಡು ಹಾಕ್ಕೋಬೋದು. ಈಗ ನಾನಿಲ್ಲಿ ಸಾಲ್ಟ್ ಹಾಕ್ಕೊಳತ್ತೀನಿ ಜಲ್ದಿ ಕುಕ್ ಆಗಲಿ ಅಂಥೇಳಿ. ಸೊ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು 5ರಿಂದ 6 ನಿಮಿಷ ತನಕ ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಕುಕ್ ಮಾಡ್ಕೋಬೇಕು. ಒಂದು ಸತಿ ಎಲ್ಲ ನೀಟಾಗಿ ಕುಕ್ ಆಗೈತೆ ಅಂದಮೇಲೆ ಅದಕ್ಕೆ ನಾವೇನು ಕುದಿಸ್ಕೊಂಡಿದ್ವಲ್ಲ ವಟಾಣಿ ಅದನ್ನ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಈಗ ಚೆಕ್ ಮಾಡ್ಕೋಬೋದು ನಮಗೆ ಉಪ್ಪು ಬೇಕು, ಇನ್ನೊಂದು ಸ್ವಲ್ಪ ಖಾರ ಬೇಕು ಅಂಥೇಳಿ ಚೆಕ್ ಮಾಡಿ ಒಂದು ಕುದಿ ಬರೋವರೆಗೂ ಕ್ಲೋಸ್ ಮಾಡಿ ಕುಕ್ ಮಾಡ್ಕೋಬೇಕು. ಅದು ಆದಮೇಲೆ ಒಂದು ಕುದಿ ಬಂದಾದ್ಮೇಲೆ ಆಫ್ ಮಾಡಿ ನಮ್ಮ ಮ್ಯಾಲೆ ಗಾರ್ನಿಷಿಂಗಿಗೆ ಕೊತ್ತಂಬರಿ ಹಾಕ್ಕೊಂಡ್ರೆ ಮುಗಿತ ರೆಡಿ ಆಯ್ತು. ಸೊ ನಂದು ಈಗೆಲ್ಲ ಪ್ಯಾಕಿಂಗ್ ಆತ, ಎಲ್ಲ ತಂದು ಹೊರಗಿಟ್ಟೆ. ನನ್ನ ತಮ್ಮ ಒಂದೊಂದು ತೊಗೊಂಡು ಒಳಗೆ ಹೋಗಿ ಕಾರ್ನಾಗ ಇಡಾತಿದ್ದ. ಸೊ ಬರೋದಕ್ಕಿಂತ ಒಂದು ಲಗೇಜ್ ಎಕ್ಸ್ಟ್ರಾನ ಆಗೈತೆ ನಂದಿಲ್ಲಿ. ಸೊ ಚೆರಿನೂ ಎಲ್ಲ ರೆಡಿ ಆಗ್ಯಾಳ. ಸೊ ಈಗ ವಾಪಸ್ ನಾವು ಹಾವೇರಿಗೆ ಹೋಗ್ಬೇಕಾ, ಮಧ್ಯಾಹ್ನ ಆಗಿತ್ತು ಆಲ್ರೆಡಿ. ಸೊ ಊಟ ಅದು ಮಾಡಿಕೊಂಡು ಮತ್ತು ಬುತ್ತಿ ಕಟ್ಕೊಂಡು ನಾನು, ನನ್ನ ತಮ್ಮ ಮತ್ತು ಚೆರಿ ಹೊಂಟೇವಿ. ಸೊ ಧಾರವಾಡದಿಂದ ಹುಬ್ಳಿ ಹೋಗೋದು ಮುಂದಲ್ಲೇ ಆನ್ ದ ವೇ ನಮಗಿಲ್ಲೇ ಬಿಗ್ ಮಿಶ್ರಾದ ಫುಡ್ ಕೋರ್ಟ್ ಬರ್ತೈತಿ. ಸೊ ಅಲ್ಲೇ ಒಂದು ಕ್ವಿಕ್ ಸ್ಟಾಪ್ ಮಾಡಿದ್ವಿ. ನನ್ನ ತಮ್ಮ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದ ಮತ್ತು ಚೆರಿಗೆ ಜ್ಯೂಸ್ ಕೊಡಿಸಿದ್ವಿ. ಇಲ್ಲಿ ಚಲೋ ಐತಿ. ನಾ ಎವ್ರಿ ಟೈಮ್ ಹಾವೇರಿ ಟು ಬೆಲ್ಗಮ್ ಅಥವಾ ಬೆಲ್ಗಮ್ ಟು ಹಾವೇರಿ ಹೋಗೋದು ಮುಂದೆ ಒಂದು 2-3 ಸತಿ ಇಲ್ಲಿ ಸ್ಟಾಪ್ ಮಾಡಿದ್ವಿ. ರೆಸ್ಟ್ ರೂಮ್ ಯೂಸ್ ಮಾಡೋಕನ್ನು, ಒಂದು ಕ್ವಿಕ್ ಸ್ನ್ಯಾಕ್ ಅಥವಾ ಚಹಾ ಕುಡಿಲಿಕ್ಕನ್ನು ಚಲೋ ಐತಿ ಇಲ್ಲಿ. ಮತ್ತು ಇಲ್ಲಿ ಜಸ್ಟ್ ಅದಷ್ಟೇ ಅಲ್ಲ, ಇಲ್ಲಿ ಜ್ಯೂಸ್ ಸೆಂಟರ್ ಮತ್ತು ಚಾಟ್ ಸೆಂಟರ್ ಅವ್ರದ್ದು ಒಂದು ರೆಸ್ಟೋರೆಂಟು ಐತಿ, ಪ್ಲಸ್ ಸ್ವೀಟ್ಸ್ ಅಂಗಡಿನೂ ಐತಿ. ಸೊ ದ್ಯಾಟ್ ಆನ್ ದ ವೇ ನಾವು ಏನರ ಸ್ವೀಟ್ಸ್ ಮನೆಗೆ ತೊಗೊಂಡು ಹೋಗ್ಬೇಕಂದ್ರೂ ಇಲ್ಲೆಲ್ಲ ಅನುಕೂಲ ಐತಿ. ಸೊ ಚಲೋ ಐತಿ, ಒಂದು ಸ್ವಲ್ಪ ರಿಫ್ರೆಶ್ಮೆಂಟ್ ಆಕೈತಿ ಇಲ್ಲಿ. ಅಟ್ ಲಾಸ್ಟ್ ಹಾವೇರಿ ಬಂದು ರೀಚ್ ಆದ್ವಿ. ಆಲ್ಮೋಸ್ಟ್ 7 o'clock ಆಗೈತಿ. ಈಗ ಹಾಲು ತೊಗೊಂಬಂದು ಒಂದು ಸ್ವಲ್ಪ ಚಹಾ ಅದು ಮಾಡ್ತೀನಿ. ನಾನು ಫುಲ್ ತಲೆ ಕೆಡಿಸ್ಕೊಂಡಿದ್ದೆ. 1.5 ತಿಂಗಳು ಬಿಟ್ಟು ಹೋಗಿದ್ನಲ್ಲ, ಎಲ್ಲೇ ಮನೆ ಫುಲ್ ಹೊಲಸಾಗಿರ್ತೈತಿ, ಇನ್ನು ಕ್ಲೀನ್ ಮಾಡಬೇಕಲ್ಲ ಅಂಥೇಳಿ. ಬಟ್ ಥ್ಯಾಂಕ್ ಗಾಡ್ ಹಸ್ಬೆಂಡ್ ಫುಲ್ ಕ್ಲೀನ್ ಇಟ್ಕೊಂಡಾರ. ಮನೆ ಫುಲ್ ಕಸ ಹುಡುಗೈತೆ, ಬೆಡ್ಶೀಟು ಚೇಂಜ್ ಮಾಡ್ಯಾರ, ಬಾತ್ರೂಮ್ ಕ್ಲೀನ್ ಐತೆ, ಎಲ್ಲ ಕ್ಲೀನ್ ಐತೆ. ನಂಗೆ ಭಾಳ ಖುಷಿ ಆಗ್ತದನ್ನು ನೋಡಿ. ನಾವಿಲ್ಲೇ ಪ್ಯಾಕಿಂಗ್ ಜೋಡಿ ಅನ್ಪ್ಯಾಕಿಂಗ್ ಎರಡೂ ನಡೆಸೇನಿ. ಯಾಕಂದ್ರೆ ನಾವು ನಾಳೆಯಿಂದ ಒಂದು 2 to 3 ಡೇಸಿಗೋಸ್ಕರ ಟ್ರಿಪ್ ಹೊಂಟೇವಿ. ನಾನು, ನನ್ನ ಹಸ್ಬೆಂಡ ಮತ್ತು ಚೆರಿ, ನಾವು 3 ಜನ. ಸೊ ಹಾಗಾಗಿ ಪ್ಯಾಕಿಂಗ್ ಮಾಡೋಕೆ ಹತ್ತಿದ್ದೆ. ಆಲ್ರೆಡಿ ಲೇಟ್ ಆಗಿತ್ತು. ಚೆರಿ ಊಟ ಅದು ಮಾಡಿ ಮಲ್ಕೊಂಡಿದ್ಲ. ಸೊ ಎಸ್, ಇಲ್ಲೇ ಪ್ಯಾಕಿಂಗ್ ಆಯ್ತು ನಂದು ಚೆರಿದ. ನಮ್ಮಿಬ್ಬರದು ಒಂದು ಸೈಡ್ ಇಟ್ಕೊಂಡೆ, ಇನ್ನೊಂದು ಸೈಡ ಅವ್ರಿಗೆ ಬಿಟ್ಟೇನಿ. ನಾನು ಜಾಸ್ತಿ ಲಗೇಜ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಮತ್ತು ಚೆರಿನ ಹ್ಯಾಂಡಲ್ ಮಾಡೋದು ಮತ್ತು ಲಗೇಜ್ ಎಲ್ಲ ಭಾಳ ಆಕೈತೆ ಅಂಥೇಳಿ. ಸೊ ಎಷ್ಟು ಬೇಕು ಅಷ್ಟು ಮಿನಿಮಮ್ ಸಾಮಾನು ತೊಗೊಳತ್ತೇನೆ. ಬಟ್ಟೆ ಆಯ್ತು, ಆಕೆಗೆ ಬೇಕಾಗೋ ನೆಸೆಸಿಟಿ ಐಟಮ್ಸ್ ಆಯ್ತೆಲ್ಲ. ಸೊ ಎಸ್, ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗೈತೆ ಅಂತ ಅನ್ಕೋತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.